Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ದೇಶದೆಲ್ಲೆಡೆ ಅಂಚೆ ಮತಗಳ ಎಣಿಕೆ ಈಗ ಆರಂಭ ಆಗಿದೆ. ಎಸ್ 30 ನಿಮಿಷಗಳ ಕಾಲ ಅಂಚೆ ಮತಗಳ ಎಣಿಕೆ. ಅಂಚೆ ಮತಗಳ ಎಣಿಕೆ ಅದರ ಪ್ರಮಾಣ ಕಡಿಮೆ ಆದರೂ ಕೂಡ ಅದರ ಪರಿಣಾಮ ದೊಡ್ಡದೇ ಇರುತ್ತೆ. ಯಾಕಂದ್ರೆ ಯಾರ್ಯಾರು ಯಾವ್ಯಾವ ಸಂದರ್ಭದಲ್ಲಿ ಈ ಅಂಚೆ ಮತಗಳ ಮೇಲೆ ಡಿಪೆಂಡ್ ಆಗ್ತಾರೆ ಹೇಳಕ್ಕಾಗಲ್ಲ. ಅದರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಂತೂ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಒಂದೊಂದು ಓಟಿಂದ ಸೋತಿರುವಂತಹ ಉದಾಹರಣೆಗಳು ಕೂಡ ನಮ್ಮಲ್ಲಿವೆ. ಹೌದು, ಮೊನ್ನೆ ಜಯನಗರದಲ್ಲೂ ಜಯನಗರದ್ದು ಒಂದೇ ಒಂದು ಓಟಿಂದ ಸಂತೆಮರಳಿನಲ್ಲಿ ಸೋತಿರುವಂಥದ್ದು ಇನ್ನೂ ಕೂಡ ನಮ್ಮ ಕಣ್ಣೆದುರುಗಡೆಗಿದೆ. ಕೃಷ್ಣಮೂರ್ತಿ ಈ ಗಮನಿಸಬೇಕಾದಂಥ ಸಂಗತಿ ಇದು. 30 ನಿಮಿಷಗಳ ಕಾಲ ಅಂಚೆ ಮತಗಳ ಎಣಿಕೆ ಆಗುತ್ತೆ. ಅದಾದ ಮೇಲೆ ಮತಯಂತ್ರಗಳಲ್ಲಿರುವಂತಹ ರಹಸ್ಯ ಹೊರಗಡೆಗೆ ಬರುತ್ತೆ. ಈ ಬಾರಿ ಗೊಂದಲ ಆಗ್ಬಾರ್ದು ಅಂತೇಳಿ ಒಂದನ್ನ ಕ್ಲಿಯರ್ ಆಗಿ ಹೇಳಿದೆ ಚುನಾವಣಾ ಆಯೋಗ. ಅದೇನು ಅಂತ ಅಂದ್ರೆ, ಈ ಗೆಲುವಿನ ಈಗ ಅಂಚೆ ಮತ ಎಣಿಕೆ, ಈಗ ಪೋಸ್ಟಲ್ ವೋಟ್ಸ್ ಎಲ್ಲ ಕೌಂಟಿಂಗ್ ಆಗುತ್ತಲ್ವಾ, ಕೆಲವೊಂದು ಮತಗಳು ಕೆಲವೊಂದರಲ್ಲಿ ರಿಜೆಕ್ಟ್ ಆಗುತ್ತೆ, ಬಹಳ ಸಂದರ್ಭದಲ್ಲಿ ರಿಜೆಕ್ಟ್ ಆಗುತ್ತೆ. ಈಗ ಎಲ್ಲ ಫೈನಲ್ ರಿಸಲ್ಟ್ ಬಂದಂತ ನಂತರದಲ್ಲಿ ಈ ಗೆಲುವಿನ ಅಂತರ ಏನಾದ್ರೂ ಈ ರಿಜೆಕ್ಟ್ ಆದಂತ ಮತಪತ್ರಗಳ ಸಂಖ್ಯೆಗಿಂತ ಕಡಿಮೆ ಏನಾದ್ರೂ ಇದ್ರೆ ಮತ್ತೊಮ್ಮೆ ರಿಜೆಕ್ಟ್ ಆದಂತ ಮತಪತ್ರಗಳನ್ನ ಕೌಂಟ್ ಮಾಡುವಂತ ಕಾರ್ಯ ಆಗುತ್ತೆ. ಇನ್ ಕೇಸ್ ರಿಜೆಕ್ಟ್ ಆದಂತ ಮತಪತ್ರಗಳಿಗಿಂತ ಗೆಲುವಿನ ಅಂತರ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಆಗ ಮತ್ತೆ ರಿಜೆಕ್ಟ್ ಆದಂತ ಮತಗಳನ್ನ ಅಥವಾ ಮತಪತ್ರಗಳನ್ನ ಮತ್ತೆ ರೀಕೌಂಟಿಂಗ್ ಮಾಡುವಂಥದ್ದು, ಮರುಪರಿಶೀಲನೆ ಮಾಡುವಂತ ಕಾರ್ಯ ನಡೆಯುತ್ತೆ. ಓಕೆ, ಇದೆಲ್ಲದರ ಜೊತೆಗೆ ನಾವು ಕೂಡ ಸಾಕಷ್ಟು ಬಾರಿ ಉಲ್ಲೇಖ ಮಾಡಿದ್ದೀವಿ. ನಿನ್ನೆ ಬಹಳ ಅರ್ಜೆಂಟಾಗಿ ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿ ಕರೆದು ಹೇಳಿದೆ, ಈ ರೀತಿ ಅಪಪ್ರಚಾರಗಳನ್ನು ಮಾಡಬೇಡಿ, ಅಪನಂಬಿಕೆ ಬರುವಂಥ ರೀತಿಯಲ್ಲಿ ನೀವು ಇದನ್ನು ಬಿತ್ತಬೇಡಿ, ನಿಮಗೆ ಏನೇ ಡೌಟ್ ಇದ್ರೂ ಕೇಳಿ, ನಾವು ಅದಕ್ಕೆ ಉದಾಹರಣೆ ಕೊಡ್ತೀವಿ, ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ನೋಡಿ, ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾತಂತ್ರ ರಾಷ್ಟ್ರದಲ್ಲಿ ಚುನಾವಣೆ ನಡೆಸುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಇಷ್ಟೊಂದು ಜಾತಿಗಳು, ಇಷ್ಟೊಂದು ಧರ್ಮಗಳು, ಇಷ್ಟೊಂದು ಮತಗಳು, ಇಷ್ಟೊಂದು ಭಾಷೆಗಳು, ಇಷ್ಟೊಂದು ಮನಸ್ಥಿತಿಗಳು ಇವರ ನಡುವೆ ಚುನಾವಣೆ ನಡೆಸುವಂಥದ್ದು ಸಾಮಾನ್ಯ ಸಂಗತಿ ಅಲ್ಲ. ಇನ್ನೂ ಕೂಡ ನಮಗೆ ಆ ಯಂತ್ರಗಳ ಮೇಲೆ ನಂಬಿಕೆ ಇಲ್ಲ, ನಮಗೆ ಈ ವ್ಯವಸ್ಥೆಗಳ ಮೇಲೆ ನಂಬಿಕೆ ಇಲ್ಲ. ಅಮಿತ್ ಶಾ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಮಾತಾಡಿದ್ದಾರೆ, ಡಿ ಸಿಗಳ ಜೊತೆ ಮಾತಾಡಿದ್ದಾರೆ. ಈ ರೀತಿ ಮಾತುಗಳನ್ನು ಕಾಂಗ್ರೆಸ್ ನಾಯಕರು ಹೇಳಿದರು. ಜಯರಾಮ್ ರಮೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ಟ್ವೀಟ್ ಮಾಡಿದರು. ತಕ್ಷಣ ಚುನಾವಣಾ ಆಯೋಗ ಹೇಳಿತು, ನೀವು ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಕೊಡಬೇಕು ಅಂತ. ಒಂದು ವಾರ ಟೈಮ್ ಕೇಳಿದ್ರು, ಇಲ್ಲ ಒಂದು ದಿನದಲ್ಲಿ ನೀವು ವಿವರಣೆ ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದೆ. ಈ ರೀತಿ ನೀವು ತಪ್ಪು ಸಂದೇಶಗಳನ್ನು ನೀವು ಹಾಕಬೇಡಿ ಜನರ ಮನಸ್ಸಲ್ಲಿ ಅನ್ನುವಂಥ ಒಂದು ಸ್ಪಷ್ಟ ಎಚ್ಚರಿಕೆಯ ರೂಪದಲ್ಲಿ ರವಾನಿಸಿರೋದು. ರಾಜ್ಯ ಬಿಜೆಪಿ ಕಚೇರಿ ಆವರಣದಲ್ಲಿ ಸಂಭ್ರಮದ ವಾತಾವರಣ ಇದೆ. ವಿದ್ಯುತ್ ದೀಪಗಳಿಂದ ಬಿಜೆಪಿ ಕಚೇರಿ ಝಗಮಗಿಸ್ತಾ ಇದೆ. ಕಚೇರಿಯ ಮುಂಭಾಗದಲ್ಲಿ ಬೃಹತ್ ಕಟ್ಔಟ್ಗಳನ್ನು ಕೂಡ ಅಳವಡಿಸಲಾಗಿದೆ. ದೆಹಲಿನಲ್ಲಿ ನಾವು ನೋಡ್ತಾ ಇದ್ವಿ, ದೆಹಲಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಡ್ಡು ಮಾಡ್ತಾ ಇದ್ರು. ಇನ್ನು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ TV9 ನೋಡ್ತಿದ್ದಾರೆ. ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನು ಅಲ್ಲಿ ಹಾಕಲಾಗಿದೆ. TV9 ರಾಜ್ಯದ ನಂಬರ್ 1 ಚಾನಲ್, ಕಳೆದ 18 ವರ್ಷಗಳಿಂದ ನಂಬರ್ 1. ಜೊತೆಗೇನು ಅಂದರೆ ಅವಸರದಲ್ಲಿ ಚುನಾವಣಾ ಫಲಿತಾಂಶಗಳನ್ನು ನಾವು ಕೊಡಲ್ಲ, ಏನೋ ಹರಿಬರಿನಲ್ಲಿ ಕೊಟ್ಬಿಡೋದು, ಅರ್ಜೆಂಟಾಗಿ ಕೊಡೋದು, 5 ಎಕ್ಸ್ಟ್ರಾ ಹಾಕಿ ಕೊಡೋದು, ಅವೆಲ್ಲ ಇಲ್ಲವೇ ಇಲ್ಲ. ಏನೇನು ಫಲಿತಾಂಶ ಬರುತ್ತೋ ಆ ಫಲಿತಾಂಶವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಿಂಗಾಗೇ ಅತ್ಯಂತ ಸಹಜವಾಗಿಯೇ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ರಾಜ್ಯದ ಜನ TV9 ನಂಬುತ್ತಾರೆ, ಫಾಲೋ ಮಾಡ್ತಾರೆ. ಪ್ರಜಾತಂತ್ರ ಗೆಲ್ಲುತ್ತಾ, EVM ಗೆಲ್ಲುತ್ತಾ? ನೋಡಿ, ಇದು ಬಹುಶಃ ನನಗೆ ಅನ್ಸುತ್ತೆ ಈ ಮನೋಭಾವನೆ ಹೋಗಲ್ಲ. ಇದು AICC ಹೆಡ್ ಕ್ವಾರ್ಟರ್ಸ್ನಲ್ಲಿ ಈ ರೀತಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವ್ರು ಹೇಳ್ತಾರೆ, ನಾವೇನಾದರೂ ಅಂದ್ಕೊಂಡ್ರ ಮಟ್ಟಕ್ಕೆ ಬಂದರೆ ಮಾತ್ರ ಇದು ಸರಿಯಾಗಿ ವರ್ಕ್ ಆಗಿದೆ ಅಂತ. ಸೋತ್ರೆ ಇಲ್ಲಿ EVM ಕೈವಾಡ ಇದೆ ಅನ್ನೋದು. ಪ್ರಜಾತಂತ್ರ ಗೆಲ್ಲುತ್ತಾ, ಮೋದಿಯ EVM ಗೆಲ್ಲುತ್ತಾ ಅನ್ನುವಂಥದ್ದು. ನೋಡಿ, ವಿಜ್ಞಾನ ತಂತ್ರಜ್ಞಾನಗಳು ಇಷ್ಟೊಂದು ಬೆಳೆದಿದೆ. ನಾವು ದೇವರೇ ಅಂತ ಎಕ್ಸಾಮ್ ಬರೆದು ಬಂದಿರೋಂಥ ಹುಡುಗ, ನನಗೆ ಯಾಕೋ ಅಲ್ಲಿದ್ದಂಥ ಅಧಿಕಾರಿಗಳ ಮೇಲೇ ಅಪನಂಬಿಕೆ ಇತ್ತು, ನನ್ನ ಪೇಪರ್ ಹೋಗಿದೆಯಲ್ವೋ ಅಥವಾ ನನ್ನ ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೋ ಏನೋ ಗೊತ್ತಿಲ್ಲ ಅಂತ ಶುರು ಮಾಡ್ದ ಅಂತಂದರೆ ಡೆಫಿನೆಟ್ಲಿ ಫೇಲ್ ಆಗ್ತಾನೋ ಅನ್ನೋಂಥ ಅರ್ಥ. ತಿಳ್ಕೊಂಬಿಡಿ, ಯಾರಿಗೂ ಜಗತ್ತಲ್ಲಿ ಯಾರಿಗೂ ಅನ್ವಯ ಆಗದಿರುವಂಥದ್ದು ನಮಗೆ ಅನ್ವಯ ಆಗುತ್ತೆ ಅನ್ನೋದಾದರೆ ನಾವು ಫೇಲ್ ಆಗುವಂಥ ಭಯ ಭೀತಿ ಕಾಡ್ತಾ ಇದೆ ಅಂತ ಅರ್ಥ. ಹೌದು, ಇದು ಜೊತೆ ನೀವು ಯಾವ ರೀತಿ ಸಂದೇಶ ರವಾನಿಸ್ತಾ ಇದ್ದೀರಿ, ಜಗತ್ತಿಗೆ ಯಾವ ರೀತಿ ಸಂದೇಶ ಹೋಗುತ್ತೆ, ವೆರಿ ಇಂಪಾರ್ಟೆಂಟ್. ವಿಜ್ಞಾನ ತಂತ್ರಜ್ಞಾನಗಳು ಇಷ್ಟೊಂದು ಬೆಳೆದಿದೆ.
ಯಾರೂ ಅದರಲ್ಲಿರುವಂಥ ರಹಸ್ಯಗಳನ್ನು ಹೊರಗಡೆ ತೆಗೆದು ತೋರ್ಸೋಕ್ಕಾಗ್ತಿರ್ಲಿಲ್ವಾ? ಇದಕ್ಕೆ ಸಂಬಂಧಪಟ್ಟಂಗೆ ಚುನಾವಣಾ ಆಯೋಗ ಬಹಳಷ್ಟು ಸಂದರ್ಭಗಳಲ್ಲಿ ಈ ಪ್ರತ್ಯಕ್ಷತೆಗಳನ್ನು ಮಾಡಿದೆ. ಹೌದು, ಕಾರದು ಪರೀಕ್ಷೆ ಮಾಡಿದೆ. ನಿಮ್ಮ ಪ್ರಶ್ನೆಗಳು ಹೇಳ್ರಪ್ಪ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸುವಂಥ ಪ್ರಯತ್ನ ಮಾಡಿದೆ. ಮೊನ್ನೆ ಪ್ರಶಾಂತ್ ಕಿಶೋರ್ ಕೂಡ ಅದನ್ನೇ ಹೇಳ್ತಾ ಇದ್ರು. ಈ ರೀತಿ ನೋಡಿ ಪದೇ ಪದೇ EVM ಮೇಲೆ ನೀವು ಈ ರೀತಿ ಅನುಮಾನ ಪಡುವಂಥದ್ದು ಒಳ್ಳೆ ಲಕ್ಷಣ ಅಲ್ಲ ಅಂತ. ತಿರ್ಗಾ ಅದನ್ನೇ ನಾನು ಈ ಪರೀಕ್ಷೆಯ ಉದಾಹರಣೆ ಹೇಳಿದೆ. ರಾಹುಲ್ ಗಾಂಧಿಯವರು ಮಾತು ಹೇಳ್ತಾರೆ. ಯಾಕೆ ಅಂತಂತಂದರೆ ಈ ಮುಂದುವರೆದಿರುವಂಥ ಜನಾಂಗದವರು ಪ್ರಶ್ನೆ ಪತ್ರಿಕೆಗಳನ್ನು ರೆಡಿ ಮಾಡ್ತಿರೋದ್ರಿಂದಲೇ ಹುಡುಗರು ದೊಡ್ಡ ಸಂಖ್ಯೆಯಲ್ಲಿ ಫೇಲ್ ಆಗ್ತಾರೆ ಅಂತ. ಬಹುಶಃ ನೋಡಿ ಈ EVM ಪರೀಕ್ಷೆಗೂ ಆ ಪರೀಕ್ಷೆಗೂ ಸಂಬಂಧ ಇದೆ. ಇವೇ ಚಿಂತನೆಗಳು. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಅವರು ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಪದೇ ಪದೇ ಮಾಧ್ಯಮದ ಕೂಡ ಅದನ್ನ ಹೇಳೋದು, ಏನಾದ್ರು ಒಂದು ಸಣ್ಣ ಎವಿಡೆನ್ಸ್ ಇದ್ರೆ ಅದನ್ನ ತಂದಿಡಿ. ಚಿಕ್ಕ ಎವಿಡೆನ್ಸ್ ಅದನ್ನ ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ಪ್ರಶ್ನೆ ಮಾಡೋಕೆ ಅವಕಾಶ ಇದೆ. ಇಲ್ಲಿ ತನಕ ಸಣ್ಣ ಒಂದು ಎವಿಡೆನ್ಸ್ ಅನ್ನು ಕೂಡ ಹಿಡಿದೈತಿ. ಎಂತೆಂಥದೋ ಭೇದಿಸ್ತಾರೆ. ಹೌದು, ರಹಸ್ಯಗಳನ್ನ. ಹೌದು, ಜಗತ್ತಲ್ಲಿ ಸಾಮಾನ್ಯ ಸಂಗತಿನ ನಾವು ಹಲವಾರು ಉದಾಹರಣೆಗಳನ್ನು ನೋಡ್ತೀವಿ. ನಾವು ಈ ಚುನಾವಣೆಗೆ ಸಂಬಂಧಪಟ್ಟಿರೋದಲ್ಲ, ಆದರೂ ಹೇಳಲೇಬೇಕು. ಈ ಮಿಗ್ ವಿಮಾನ ಬಂದಂಥ ಸಂದರ್ಭದಲ್ಲಿ ಅಮೆರಿಕ ತಲೆ ಕೆಡಿಸ್ಕೊಂಡ್ಬಿಟ್ಟಿತ್ತು ಹೆಂಗಪ್ಪ ಅಂತ. ಕೊನೆಗೆ ಅವರು ಮತ್ತೆ ಇಸ್ರೇಲ್ನವ್ರು ಸೇರಿಕೊಂಡು ಒಂದು ಮಿಗ್ ವಿಮಾನ ಅಪಹರಿಸ್ಬಿಟ್ರು ಇರಾಕ್ನಿಂದ. ಅಪಹರಿಸಿ ಅದ್ರ ಎಂಜಿನ್ ಎಲ್ಲ ನೋಡಿ ಆಮೇಲೆ F ವಿಮಾನಗಳು ಬಂದಿದ್ದು. ಅಂದ್ರೆ ನೀವು ಏನೇ ಇದ್ರೂ ಕೂಡ ಅದ್ರ ಪೂರ್ತಿ ಅದನ್ನ ಹಾರ್ಟ್ ಬಿಚ್ಚಿ ನೋಡುವಂಥ ಒಂದು ಕೆಪಾಸಿಟಿ ಇದೆ ಇವಾಗ ಜಗತ್ತಿಗೆ, ವಿಜ್ಞಾನ ತಂತ್ರಜ್ಞಾನದಲ್ಲಿ. ಈ ರೀತಿ ಅಪನಂಬಿಕೆಗಳನ್ನು ಮಾಡಿದ್ರೆ ನಾವಿನ್ನೇನು ಹೇಳ್ಕೊಂಡು ಪ್ರಯೋಜನ? ಹೀಗಾಗಿ ನೀವು ಈ ಊರುಗಳನ್ನು ಸುತ್ತಾಡಿ ಅಷ್ಟೊಂದು ನೀವು ಭಾಷಣ ಮಾಡಿ ಏನು ಪ್ರಯೋಜನ? ನಮ್ಮ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ನವೀನ್ ನಮ್ಮ ಜೊತೆಗಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ರಾಜಗೌಡರು ನಮ್ಮ ಜೊತೆಗಿದ್ದಾರೆ, JDS ವಕ್ತಾರರು. ಮರ್ಮಕಲ್ ಮೈಸೂರಿನಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಿರಿಯ ಪತ್ರಕರ್ತರು. ನಾವು ಚರ್ಚೆ ಮಾಡೋಣ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. Co-sponsored by Saptagiri NPS University.